ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಾರಾಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಾರಾಯ. ಗುರುಮಧ್ವರಾಯರಿಗೆ ನಮೋ ನಮೋ, ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಸಕಲ ಸಂಪತ್ತು ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಜೀರ್ಣ ನಮೋ ನಮೋ, ಗುರುಮಧ್ವರಾಯರಿಗೆ ಪೂರ್ಣ ವಿಚಿತ್ರ ಸುವಸನ ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗೋಣಾಣವ ದೇವಾ. ಸಂಜೀತನಕ ಎದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನು. ವ್ಯಂಜನ ನಾನಾ ಸುಭಕ್ಷ್ಯ ಭೋಜ್ಯಗಳ ಭುಂಜಿಸುವುದು ಮತ್ತೇನೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕಿನ್ನು ತಬ್ಬಿಬ್ಬು ಗುಂಡೆನ ಹಿಂದೆ ನಿಬ್ಬರದಿಂದಲೇ ಸರ್ವರ ಕೂಡುಂಬೋ ಹಬ್ಬದೋಟವನುಣಿಸುವಿಯೋ. ಮನೆ ಮನೆ ತಿರುಗಿದರು ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೇನು. ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ಈಗ ಎನಗೆ ಪ್ರಾಪುತಿ ನೋಡು ಜೀಯ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಾರಾಯ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೇನೆಂದರೆ ಯದಾದೆ. ಈ ಧರೆಯೊಳಗೆ ಸತ್ಪಾತ್ರರ ಕೂಡುಂಬೋ ಪದ್ಧತಿ ನೋಡೋ ಧರ್ಮಾತ್ಮ. ನೀಚೋಚ್ಚ ತಿಳಿಯದೆ ಸರ್ವ ಕಾಣದೇ ಇರಲಾರೆ ಇರಳು
ಮೆಚ್ಚಿಸುವರು ಮಹಾರಾಯ. ಸಾಗ ಗಮಗಗನೆ ಸಾಗ ಮದನಿದ ಕಾಶಿಯ ಹಾದಿಯಲ್ಲಿ ಕೇಶವನಿದ್ದಾನೆ ಬದರಿಕಾಶ್ರಮದಲ್ಲಿ ನಾರಾಯಣನಿದ್ದಾನೆ ರಾಮ ರಾಮ. ಬದರಿಕಾಶ್ರಮ ಕಂಡೆ ನಾರಾಯಣನ ದಯದಿ ರಾಮ ರಾಮ. ಪ್ರಯಾಗ ನದಿಯಲ್ಲಿ ಮಾಧವನಿದ್ದಾನೆ ರಾಮ ರಾಮ. ಪ್ರಯಾಗ ನದಿ ಮುಂದೆ ಮಾಧವನ ದಯದಿ ರಾಮ ರಾಮ. ತೀರ್ಥದಿ ಮಿಂದೆ ವಿಷ್ಣುವಿನ ದಯದಿಂದ ರಾಮ ರಾಮ. ಮತ್ಸ್ಯ ತೀರ್ಥದಲ್ಲಿ ಮಧುಸೂದನನಿದ್ದಾನೆ ರಾಮ ರಾಮ. ಮಧುಸೂದನನ ದಯದಿ ಮತ್ಸ್ಯ ತೀರ್ಥದಿ ಮಿಂದೆ ರಾಮ ರಾಮ. ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ. ತ್ರಿವಿಕ್ರಮ ನಮ್ಮ ಸಾಧನಕ್ಕೆ ಮುಖ್ಯವಾಗಿ ದೊಡ್ಡ ಸಾಧನೆ ಆದಂತ ಭಗವಂತನ ಪ್ರಾಪ್ತಿಗೆ ಸಾಧನವಾದದ್ದು ಭಗವದ್ಭಕ್ತಿ. ಆ ಭಗವಂತನಲ್ಲಿ ಭಕ್ತಿ ಅಂದರೆ ಏನು ಅಂತ ಬರ್ತದೆ. ಅಸಾಧಾರಣ ಗುಡಿ ಕಾನೂನು ರೀತಿಯ ಅದನ್ನೇ ಸುಧಾರಣೆ ಹೇಳಿದರು. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅರ್ಥಾಯ ಸಮಸ್ಯೆಗಳಾಗಿ ಋಷಿಗಳಾಶ್ರಮದಲ್ಲಿ ಋಷಿಕೇಶನಿದ್ದಾನೆ ರಾಮ ರಾಮ. ಋಷಿಕೇಶನ ದಯದಿ ಋಷಿಗಳಾಶ್ರಮ ಕಂಡೆ ರಾಮ ರಾಮ. ಪದ್ಮನಾಭದಲ್ಲಿ ಪದ್ಮನಾಭನಿದ್ದಾನೆ ರಾಮ ರಾಮ. ಪದ್ಮನಾಭದಲ್ಲಿ ಅವ ಸುಮ್ಮನೆ ಒಂದು ಕಥೆಗೋಸ್ಕರ ಮಾತ್ರ ಪಡ್ಕೊಂಡಂತ ಹೇಳ್ಕೊಡ್ತಾನೆ. ಅವ ಏನ್ ಮಾಡಿದ್ರು ಕೂಡ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ, ಒಂದು ಪಾಠ ಇದ್ದೇ ಇರುತ್ತೆ. ಈಗ ಕಾಳಿಕ ಮಾಡ್ತಾನೆ ಕೃಷ್ಣ ಹೀಗಿರ್ತಾನೆ. ಒಂದು ಕೈಯಿಂದ ಬಾಲವನ್ನು ಎತ್ತು ಹಿಡಿದು ಕಾಳಿನ ತಲೆ ಮೇಲೆ ಕುಣಿಯುವ ಅಂತ ಒಂದು ದೃಶ್ಯ ನಾವು ಈಗ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದ್ರೆ ಅಂಥದ್ದೇ ಬರುತ್ತೆ. ಅದ್ಯಾಕೆ ಕೃಷ್ಣ ಆ ರೀತಿ ಇರುವುದು? ಯಾಕೆ ಕೃಷ್ಣ ಕಾಳಿಕನ ತಲೆ ಮೇಲೆ ಕುಣಿದದ್ದು? ಆ ಕಾಳಿಕ ಪ್ರಸಂಗ ಏನು? ಆ ಕಾಳಿಕ ತುಂಬಾ ವಿಷಭರಿತವಾಗಿದ್ದ. ಆ ಗಮನಾಗಿ ನದಿಯನ್ನು ಪೂರ್ತಿ ವಿಷಕರ ಮಾಡಿಲ್ಲ. ಹಾಗಾಗಿ ಯಾರಿಗೂ ಆ ನೀರಲ್ಲಿ ಉಪಯೋಗ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ಕುಡಿದವರೆಲ್ಲ ಸಾಯಿದೆ. ಹಾಗಾಗಿ ತನ್ನ ಜನರನ್ನು ಉಳಿಸಬೇಕು ಅಂತ ಕೃಷ್ಣ ಕಾಳಿಕನನ್ನು ಓಡಿಸಬೇಕು. ಅವು ಓಡಿಸ್ಬೇಕು ಅಂತಿದ್ರೆ ಆದ್ರೆ ತಲೆ ಮೇಲೆ ಹೋಗಿ ಯಾಕೆ ಕುಡಿಬೇಕು? ಸರ್ಕಸ್ ಯಾಕೆ ಬೇಕು? ಅವಾಗ ಇಷ್ಟು ಚಿಕ್ಕ ಹುಡುಗ ಮಕ್ಕಳು ಸರ್ಕಸ್ ಮಾಡ್ತಾರೆ ಅಂತ ನೀವು ಹೋಗಿ ಸರ್ಕಸ್ ಮಾಡಿದ್ದ? ಏಕೆ ಬಿಸಾಕ್ಬೋದಿತ್ತಲ್ಲ? ಯಾಕೆ ತಲೆ ಮೇಲೆ ಕೊಡೋದು? ಯಾಕೆ ಹೇಳಿದ್ರೆ ಸಸ್ಯಾಂತರ ಅಶೇಷ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ವಿಷ ಹಾಕ್ತಾನಲ್ಲ, ನಮ್ಮಿಂದ ಹೋಗಿ ಇನ್ನೊಂದು ಕಡೆ ಉಪದ್ರ ಮಾಡ್ತಾನೆ. ವೈತರಣಿಯಲ್ಲಿ ಅಧೋಕ್ಷಜನಿದ್ದಾನೆ ರಾಮ ರಾಮ. ವೈತರಣಿ ದಾಟಿದೆ ಅಧೋಕ್ಷಜನ ದಯದಿ ರಾಮ ರಾಮ. ನಿರ್ಮಲ ಗಂಗೆಲಿ ನರಸಿಂಹನಿದ್ದಾನೆ ರಾಮ ರಾಮ. ನಿರ್ಮಲ ಗಂಗೆಯ ಮಿಂದೆ ನರಸಿಂಹನ ದಯದಿ ರಾಮ ರಾಮ. ವೈಕುಂಠಗಿರಿಯಲ್ಲಿ ಅಚ್ಯುತನಿದ್ದಾನೆ ರಾಮ ರಾಮ. ವೈಕುಂಠಗಿರಿ ಕಂಡೆ ಅಚ್ಯುತನ ದಯದಿ ರಾಮ ರಾಮ. ಧಮದ ಗಮಸ ಧಮದ ಗಮಸ ನಿಧ ನಿಮದ ಗಸ ಮಗ ನಿಧ ಸ. ಜಾಹ್ನವಿಯಲ್ಲಿ ಜನಾರ್ದನನಿದ್ದಾನೆ ರಾಮ ರಾಮ. ಜನಾರ್ದನನ ದಯದಿ ಜಾಹ್ನವಿಯಲ್ಲಿ ಮಿಂದೆ ರಾಮ ರಾಮ. ಉಡುಪಿ ಕ್ಷೇತ್ರದಲ್ಲಿ ಉಪೇಂದ್ರನಿದ್ದಾನೆ
ಕಂಡೆ